Hello everyone. Today we discuss about production possibility curve or production possibility frontier. The resources of an economy as a whole are always limited when compared to with the wants of the people. In other words, we can say every society has to determine how to allocate the limited scarce resources in different goods and services. While allocating these limited resources in production of goods and services, it gave rise to a particular combination of different goods and services. So we know that to produce certain goods, we have to choose certain resources and we have to give up to production of other goods. So this we discussed in the opportunity cost also. This we can very well understand with the help of the diagram production possibility curve. What is production possibility curve? It is a graphical representation of all the possible combination of two goods that can be produced with the given resources, and technology is called production possibility frontier or production possibility curve. So this concept helps us to understand better with the following table and assumptions. Before once again we understand the meaning here, it is a graphical representation. ನಾವಿಲ್ಲಿ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ನ ಒಂದು ಗ್ರಾಫ್ನ ಸಹಾಯದಿಂದ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗ್ತೀವಿ. ಸೊ ವಿಚ್ ಈಸ್ ಎ ಕಾಂಬಿನೇಷನ್ ಆಫ್ ಟೂ ಗೂಡ್ಸ್. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಹೇಗೆ ಒಂದು ಎಕಾನಮಿ ಕೆಲಸ ಮಾಡುತ್ತೆ, ಗೂಡ್ಸ್ನ ನ್ಯೂಮರಸ್ ಗೂಡ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ ಸರ್ಟೆನ್ ಸ್ಯಾಕ್ರಿಫೈಸ್ ಮಾಡಿ ಅನ್ನೋದನ್ನು ನಾವಿಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಟೂ ಗೂಡ್ಸ್ ಮಾತ್ರ ನಾವಿಲ್ಲಿ ತಗೊಳ್ತೀವಿ. ಆ್ಯಂಡ್ ದಟ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ವಿತ್ ದ ಗಿವನ್ ರಿಸೋರ್ಸಸ್ ಆ್ಯಂಡ್ ಟೆಕ್ನಾಲಜಿ. ಅಂದರೆ ನಮ್ಮ ಹತ್ರ ಇರೋ ರಿಸೋರ್ಸಸನ್ನು ಬಳಸ್ಕೊಂಡು ಆ ಕಾಲಕ್ಕೆ ಲಭ್ಯ ಇರುವಂತಹ ಟೆಕ್ನಾಲಜಿಯನ್ನು, ಗಿವನ್ ಅಂದರೆ ಅದೇ ಅರ್ಥ. ಸೊ ಹಿಯರ್ ಅವೈಲಬಲ್ ಟೆಕ್ನಾಲಜಿ ಆ್ಯಂಡ್ ರಿಸೋರ್ಸಸ್, ಹೌ ಮಚ್ ಗೂಡ್ಸ್ ವಿ ಕ್ಯಾನ್ produce, that when we represent in graphical representation, it is called production possibility curve or frontier. So it is possible when we understand the assumptions of the for the concept. The availability of the resources remain fixed. ಯಾವಾಗ ನಾವು ಇದನ್ನ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು ಅಂದರೆ ಈ ಅಸಂಪ್ಷನ್ಸ್ ಹೇಳುತ್ತೆ, ಫಸ್ಟು ಏನು ನಮ್ಮ ಹತ್ರ ಇರುತ್ತಲ್ಲ ರಿಸೋರ್ಸಸ್ಸು ಅದು ಫಿಕ್ಸ್ ಆಗಿರಬೇಕು. ರಿಸೋರ್ಸಸ್ಸು ಹೆಚ್ಚು ಕಮ್ಮಿ ಆಗ್ತಾ ಇದ್ದರೆ ನಾವಿಲ್ಲಿ ಅದನ್ನು ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಮೂಲಕ ನಾವು ಅದನ್ನು ತೋರ್ಸೋಕ್ಕೆ ಸಾಧ್ಯ ಆಗಲ್ಲ. ಆ್ಯಂಡ್ ದೇರ್ ಈಸ್ ನೋ ಚೇಂಜ್ ಇನ್ ಟೆಕ್ನಾಲಜಿ. ಟೆಕ್ನಾಲಜಿ ಸಹ ಚೇಂಜ್ ಆಗಬಾರ್ದು, ಹಾಗೇ ಇರಬೇಕು. ನಾವು ಎಕ್ಸ್ಪ್ಲೈನ್ ಮಾಡ್ತಿರೋ ಅಥವಾ ನಾವು ಆ ಕಾಲದ ಟೈಮಲ್ಲಿ ಟೆಕ್ನಾಲಜಿ ಮತ್ತು ರಿಸೋರ್ಸಸ್ ಏನಾಗಿರಬೇಕು, ಶುಡ್ ಬಿ ರಿಮೇನ್ ಕಾನ್ಸ್ಟ್ಯಾಂಟ್. ಇವೆರಡು ಕಾನ್ಸ್ಟ್ಯಾಂಟ್ ಆಗಿರಬೇಕು. ಕಾನ್ಸ್ಟ್ಯಾಂಟ್ ಅಂದರೆ ತಟಸ್ಥ, ಚೇಂಜ್ ಬದಲಾವಣೆ ಆಗದೇ ಇರೋವಂಥದ್ದು. ಓಕೆ. ಆ್ಯಂಡ್ ದ ಥರ್ಡ್ ಒನ್ ಈಸ್ ದ ರಿಸೋರ್ಸಸ್ ಆರ್ ಫುಲ್ಲಿ ಆ್ಯಂಡ್ ಎಫಿಷಿಯೆಂಟ್ಲಿ ಎಂಪ್ಲಾಯ್ಡ್. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಪೂರ್ಣ ಪ್ರಮಾಣವಾಗಿ ಬಳಸ್ತಾ ಇದ್ದೀವಿ. ದ ರಿಸೋರ್ಸ್ ಆರ್ ಫುಲ್ಲಿ ಆ್ಯಂಡ್ ಎಫಿಷಿಯೆಂಟ್ಲಿ ಎಂಪ್ಲಾಯ್ಡ್. ಆ್ಯಂಡ್ ದ ಫೋರ್ತ್ ಅಸಂಪ್ಷನ್ ಈಸ್ ದ ರಿಸೋರ್ಸಸ್ ಆರ್ ನಾಟ್ ಈಕ್ವಲಿ ಎಫಿಷಿಯೆಂಟ್ ಇನ್ ಪ್ರೊಡಕ್ಷನ್ ಆಫ್ ಆಲ್ ಪ್ರಾಡಕ್ಟ್ಸ್. ಇದರ ಅರ್ಥ ಏನಂತ ಅಂದರೆ, ವಿ ಕ್ಯಾನ್ ಸೇ ದಟ್ ಎ ಪರ್ಟಿಕ್ಯುಲರ್ ರಿಸೋರ್ಸ್ ಇಸ್ ಮೋರ್ ಎಫಿಷಿಯೆಂಟ್ ಇನ್ ದ ಪ್ರೊಡಕ್ಷನ್ ಆಫ್ ಒನ್ ಪ್ರಾಡಕ್ಟ್ ದ್ಯಾನ್ ದ ಅದರ್ ಪ್ರಾಡಕ್ಟ್. ಕೆಲವನ್ನು ನಾವು ಬೇರೆದಲ್ಲಿ ಹೆಚ್ಚು ಚೆನ್ನಾಗಿ ಬಳಸ್ಬೋದು, ಇನ್ನು ಕೆಲವೊಂದು ಪ್ರೊಡಕ್ಷನಲ್ಲಿ ಅದನ್ನ ಬಳಸೋದಕ್ಕಾಗಲ್ಲ. ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ ವೆರಿ ವೆಲ್ ವಿತ್ ದ ಹೆಲ್ಪ್ ಆಫ್ ದ ಫಾಲೋಯಿಂಗ್ ಟೇಬಲ್. ಈ ನಮಗೆ ಟೇಬಲ್ ಏನು ತೋರಿಸುತ್ತೆ ಅಂದರೆ, ನೋಡಿ ಈಗ ಇಲ್ಲಿ ನಾವು ಎರಡು ಗೂಡನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಒಂದು ಬಟರು, ಇನ್ನೊಂದು ಗನ್ಸ್. ಬಟರ್ ಅಂದರೆ ಇಲ್ಲಿ ನಮಗೆ ಬೇಕಾಗಿರೋ ಫುಡ್ ಅಥವಾ ನಮಗೆ ಆಹಾರಕ್ಕೆ ಬೇಕು. ಗನ್ಸ್ ಏನಿಗೆ ಬೇಕು, ಟು ಡಿಫೆಂಡ್ ದ ಕಂಟ್ರಿ. ಒಂದು ಇಮ್ಯಾಜಿನೇಷನ್ ಹೇಳ್ತೀವಿ, ಪ್ರೊಡಕ್ಷನ್ ಆಲ್ವೇಸ್ ವಿ ಮೆಜರ್ ಇನ್ ಮಿಲಿಯನ್ ಪೌಂಡ್ಸ್, ಅಂದರೆ ರುಪೀಸ್ ಅಂತಲೂ ತೊಗೊಳ್ಬಹುದು. ಆ್ಯಂಡ್ ಗನ್ಸ್ ಇನ್ ಥೌಸಂಡ್ಸ್. ಸೊ ನಾವು ಯಾವ್ಯಾವ ಥರ ಇರೋ ರಿಸೋರ್ಸಸ್ನ ಬಳಸ್ಕೊಂಡು ಯಾವ್ಯಾವ ಥರ ಪ್ರೊಡ್ಯೂಸ್ ಮಾಡ್ಬೋದು. ಹೌ ಕ್ಯಾನ್ ವಿ ಪ್ರೊಡ್ಯೂಸ್ ದ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ಗೂಡ್ಸ್ ವಿತ್ ಅವೈಲಬಲ್ ರಿಸೋರ್ಸಸ್. ಅಟ್ ಕಾಂಬಿನೇಷನ್ ಎ, if I choose only guns, I can produce 15,000 of guns, sacrificing total zero butter. That is,
I am not at all producing butter, only guns I am going to produce, that is 15,000. Another next combination B shows that 1 million pounds butter I can produce by sacrificing 1000 guns. That is, if I reduce the production of guns, 15,000 to 14,000, then I'll be able to produce 1 million pounds at the production possibility combination B. The same way it continues at C. By increasing 1 more million pounds of butter, that is to produce 2 million pounds of butter, I can produce 12,000 guns, sacrificing further 2,000. ಇಲ್ಲಿ 2,000 ಗನ್ನ ಗಿವ್ ಅಪ್ ಮಾಡ್ತೀನಿ, ತ್ಯಾಗ ಮಾಡ್ತೇನೆ. ಸೊ 2 ಮಿಲಿಯನ್ ಪೌಂಡ್ಸು ಹೆಚ್ಚು ಬಟರ್ನ ಪ್ರೊಡ್ಯೂಸ್ ಮಾಡ್ತೀನಿ. At the same combination D, I can produce 3 million pounds of butter and further reduction in the guns 9,000. Same way it further continues at point E, 4 million pounds of butter and 5,000 guns. At combination F, 5 million pounds of butter and 0. So here if I go for F, then I'll be able to produce only 5 million pounds and I have to give up guns, 0. Otherwise at point A, there are the two extreme points where I am able to produce either more of guns or more of butter. See here ನನ್ನ 4ನೇ assumption ಹೇಳಿದೆ, the resources are not equally efficient in production of all products. See, with the available resources, when I look at here, I can see either I can go for 15,000 of guns, ಬಟರ್ನ ಗಿವ್ ಅಪ್ ಮಾಡಿದ್ರೆ 15,000 ಮಾಡ್ತೀನಿ. ಅದೇ ನಾನು ಗನ್ಸ್ನ ಗಿವ್ ಅಪ್ ಮಾಡಿದ್ರೆ, ಸ್ಯಾಕ್ರಿಫೈಸ್ ಮಾಡಿದ್ರೆ 5 million pounds ಬಟರ್ನ ನಾನು ಪ್ರೊಡ್ಯೂಸ್ ಮಾಡ್ತೀನಿ. ದಟ್ ಕ್ಲಿಯರ್ಲಿ ಶೋಸ್ ಹೌ ಎಫಿಷಿಯೆಂಟ್ಲಿ ಇನ್ ಪರ್ಟಿಕ್ಯುಲರ್ I'll be able to produce one of more commodity or the other. The same table, when I represent in graph on the graph sheet, I get such a diagram, and on the OX axis I measure butter, okay. On the OY axis I measure guns. ಸೊ ಇಲ್ಲಿ ಡಿಫ್ರೆಂಟ್ ಪಾಯಿಂಟ್ಸ್ ತಗೊಳ್ತೀನಿ ನಾನು. ಈ ಕೊನೆಯದು ಆನ್ ದ OY axis, the last point is A, and here at point 5 F. That means if I produce butter fully, then I'll give up guns. 5 million pounds. 5 million pounds of ಬಟರ್ನ ನಾನು ಪ್ರೊಡ್ಯೂಸ್ ಮಾಡಿದ್ರೆ ಐ ಆಮ್ ಅನೇಬಲ್ ಟು ಪ್ರೊಡ್ಯೂಸ್ ಎನಿ ಗನ್ಸ್. ಇಫ್ ಐ ಪ್ರೊಡ್ಯೂಸ್ guns in thousands, 15,000 guns, then I'll give up butter. At point different B, C, D, E, at different point B, C, D, I'll be able to produce both combination of goods, butter and guns. And two more points I have marked here. One is H and another one is I. H shows it's beyond its capacity. I shows it's under capacity. With the available resources, with the available technology, efficiently any point shows that an economy can produce. If it chooses to produce I point, means that is both guns and butter, then it clearly shows that it is not fully utilizing the available resources. And there are two basic characteristics of production possibility curve. There are two different characteristics of production possibility curve. The first one is the shape of the production possibility curve is a downward sloping curve. ಏನನ್ನ ಹೇಳುತ್ತೆ? It is a downward sloping curve. What does it shows? The sentence clearly tells that full employment in economy, more of one good can be obtained only by giving up the production of another good. It is not possible to increase
both of them with the given resources. ನಮ್ಮಲ್ಲಿರೋ ಅವೈಲಬಲ್ ರಿಸೋರ್ಸಸಲ್ಲಿ ನಾವು ಗನ್ಸು ಮತ್ತು ಬೆಟರ್ಸ್ ಎರಡೂ ಜಾಸ್ತಿ ಮಾಡೋಕ್ಕಾಗಲ್ಲ. ಒಂದನ್ನು ಗಿವ್ ಅಪ್ ಮಾಡಬೇಕು, ಇನ್ನೊಂದನ್ನು ಜಾಸ್ತಿ ಮಾಡಬೇಕು, ಇಲ್ಲ ಒಂದನ್ನು ಗಿವ್ ಅಪ್ ಮಾಡಿ ಇನ್ನೊಂದನ್ನು ಜಾಸ್ತಿ ಮಾಡಬೇಕು. ಸೊ ಅದಕ್ಕೋಸ್ಕರ ಏನಾಗುತ್ತೆ, ದಟ್ಸ್ ವೈ ಇಟ್ ಈಸ್ ಎ ಡೌನ್ವರ್ಡ್ ಸ್ಲೋಪಿಂಗ್ ಕರ್ವ್. ಆ್ಯಂಡ್ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪಿ ಪಿ ಸಿ ಇಸ್ ದಟ್ ದ ಶೇಪ್ ಆಫ್ ದ ಪಿ ಪಿ ಸಿ ಇಸ್ ಕಾನ್ಕೇವ್ ಟು ದ ಆರಿಜಿನ್. ಕಾನ್ಕೇವ್ ಅಂದರೆ ಹೇಗಿರುತ್ತೆ, ಇಟ್ ಈಸ್ ಲೈಕ್ ದಿಸ್, ದ ಕರ್ವ್ ಶೇಪ್ ಇಸ್ ಲೈಕ್ ದಿಸ್. ಕಾನ್ವೆಕ್ಸ್ ಅಂದರೆ ಈ ರೀತಿ ಇರುತ್ತೆ. ಯು ಹ್ಯಾವ್ ಲರ್ನ್ಡ್ ಇನ್ ಯುವರ್ ಸ್ಕೂಲ್ ಡೇಸ್ ಲೆನ್ಸ್ ಶೇಪ್ ಅಲ್ವಾ. ಕಾನ್ವೆಕ್ಸ್ ಇಸ್ ಲೈಕ್ ದಿಸ್. ಬಟ್ ದ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಶೇಪ್ ಈಸ್ concave. Why it is concave? Because of MRT ಅಥವಾ MOC ಇಲ್ಲಿ ಬರೆದಿದ್ದೀನಿ. What is MRT? Marginal rate of transformation. MOC, marginal opportunity cost. What is this? Marginal opportunity cost, it is the rate at which the quantity of output of one commodity is sacrificed to produce one more unit of other commodity. So to produce one output or one more quantity of one commodity, I am sacrificing the production of another commodity. Same way what I did here. To produce more of butter, I am sacrificing guns production. So this is what production curve characteristic. So can production curve be a straight line? ಸ್ಟ್ರೈಟ್ ಲೈನ್ ಆಗಿರ್ಲಿಕ್ಕೆ ಸಾಧ್ಯ ಆಗುತ್ತಾ ಪ್ರೊಡಕ್ಷನ್ ಕರ್ವ್ ಈ ರೀತಿ ಅಂತ? ಪ್ರೊಡಕ್ಷನ್ ಕರ್ವ್ ಈ ಥರ ಸ್ಟ್ರೈಟ್ ಲೈನ್ ಆಗಿರೋಕ್ಕೆ ಸಾಧ್ಯನಾ? ಇಲ್ಲ. ವೈ ಬಿಕಾಸ್ ದ MRT, ವಾಟ್ ಐ ಜಸ್ಟ್ ನೌ ಸೆಡ್, MRT, marginal rate of transformation, sacrifice what I am doing, it won't be, cannot be constant. The slope of PPC is not constant. ಕಾನ್ಸ್ಟ್ಯಾಂಟ್ MRT ಕಾನ್ಸ್ಟ್ಯಾಂಟ್ ಆದರೆ ಮಾತ್ರ PPC ಕಾನ್ಸ್ಟ್ಯಾಂಟ್ ಆಗುತ್ತೆ. MRT is not constant. ಇದು ಯಾತಕ್ಕೆ ಕಾನ್ಸ್ಟ್ಯಾಂಟ್ ಆಗಿರಲ್ಲ ಅಂದರೆ, ಸೊ MRT is not constant. Since MRT is not constant, PPC is not a straight line. PPC ಈ ಕಾರಣಕ್ಕೇ ಅದು ಸ್ಟ್ರೈಟ್ ಲೈನ್ ಆಗಿ ಇರೋದಿಲ್ಲ. ಸೊ ಕನ್ಕ್ಲೂಷನ್ ಆಗೇನು ಹೇಳ್ಬೋದು ಅಂದರೆ, if I take a quick conclusion, PPC is downward sloping. Why? Because to increase the production of one good, we have to sacrifice the other good. PPC is concave. Why it is PPC is concave? Because due to increase in MOC or MRT. PPC is, it becomes straight line when only MRT or MOC or MRT is constant. And it cannot be convex because we are increasing another commodity to get another one. Sacrificing one commodity to get another more. Due to decreasing MOC, another word you can say, another sentence where due to decreasing MOC or MRT, then you may get convex. So MOC or MRT is increasing because resources are not equally efficient. So this is all about production possibility curve.